ಯೋಗೀಶ್ ಗೌಡ ಕೊಲೆ ಕೇಸ್ನಲ್ಲಿ ಕಿಲ್ಲರ್ ಗ್ಯಾಂಗ್ಗೆ ಇದೀಗ ಟೆನ್ಷನ್ ಶುರುವಾಗ್ತಾ ಇದೆ. ವಿನಯ್ ಕುಲಕರ್ಣಿ ಸೇರಿ 17 ಮಂದಿ ಅಪರಾಧಿಗಳಿಗೆ ನಡುಕ ಶುರುವಾಗ್ತಾ ಇರುವಂತದ್ದು. ಯಾಕಂತ ಅಂದ್ರೆ ಶಿಕ್ಷೆಯ ಪ್ರಮಾಣ ಯಾವ ರೀತಿಯಾಗಿರುತ್ತೆ ಅನ್ನುವಂತ ಒಂದು ಆಲೋಚನೆಯಲ್ಲಿ ಮುಳುಗಿದ್ದಾರೆ. ಹಾಗಾಗಿ ಟೆನ್ಷನ್ ಶುರುವಾಗ್ತಾ ಇರುವಂತದ್ದು. ಕೋರ್ಟ್ ಹಾಲ್ನಲ್ಲಿ 17 ಅಪರಾಧಿಗಳಿಗೆ ನಡುಕ ಶುರುವಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಹತ್ಯೆ ಕೇಸ್ನ ಭವಿಷ್ಯ ಪ್ರಕಟ ಆಗುತ್ತೆ. ನ್ಯಾಯಾಧೀಶರ ಆಗಮನಕ್ಕೆ ಕಾಯ್ತಾ ಇದ್ದಾರೆ ವಕೀಲರ ತಂಡ. ಕೋರ್ಟ್ ಹಾಲ್ನಲ್ಲಿ ಕಿಲ್ಲರ್ ಗ್ಯಾಂಗ್ ಲೀಡರ್ ಕುಲಕರ್ಣಿ ಟೆನ್ಷನ್ ನಲ್ಲಿದ್ದಾರೆ. ನಿನ್ನೆಯ ವಾದ ಪ್ರತಿವಾದದಲ್ಲಿ 17 ಆರೋಪಿಗಳು ತಮ್ಮ ಅಳಲನ್ನ ತೋಡ್ಕೊಂಡಿದ್ರು. ಜೈಲು ಭೀತಿಯಲ್ಲಿದ್ದಾರೆ ಇದೀಗ ಕಿಲ್ಲರ್ ಗ್ಯಾಂಗ್. ಏನಾಗುತ್ತೆ, ಯಾವ ರೀತಿಯಾದಂತಹ ಶಿಕ್ಷೆ ಪ್ರಕಟ ಆಗತ್ತೆ ಅನ್ನುವಂತ ಟೆನ್ಷನ್ ನಲ್ಲಿದ್ದಾರೆ ಇದೀಗ. 17 ಆರೋಪಿಗಳಿಗೂ ಕೂಡ, ಅಪರಾಧಿಗಳಿಗೂ ಕೂಡ ನಡುಕ ಉಂಟಾಗ್ತಾ ಇರುವಂತದ್ದು. ಕೆಲವೇ ಕ್ಷಣಗಳಲ್ಲಿ ಶಿಕ್ಷೆಯ ಪ್ರಮಾಣ ಕೂಡ ಪ್ರಕಟ ಆಗತ್ತೆ. ನ್ಯಾಯಾಧೀಶರ ಆಗಮನಕ್ಕೆ ಕಾಯ್ತಾ ಇದ್ದಾರೆ ಇದೀಗ. ನ್ಯಾಯಾಧೀಶರು ಆಗಮಿಸ್ತಾ ಇದ್ದಂಗೆ ಶಿಕ್ಷೆಯ ಪ್ರಮಾಣ ಕೂಡ ಪ್ರಕಟ ಆಗುವಂಥದ್ದು. ನಿನ್ನೆಯ ವಾದ ಪ್ರತಿವಾದದಲ್ಲಿ 17 ಮಂದಿ ಅಪರಾಧಿಗಳು ಕೂಡ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಈಗ ಆಲ್ರೆಡಿ. ಎಲ್ಲರ ಚಿತ್ತ ಇದೀಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದತ್ತ ಇರುವಂಥದ್ದು. ಬಿಜೆಪಿ ನಾಯಕ ಯೋಗೀಶ್ ಗೌಡ ಕೊಲೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ದೋಷಿಯಾಗಿದ್ದಾರೆ. ಕಾಂಗ್ರೆಸ್ ಶಾಸಕ ಸೇರಿದಂತೆ 17 ಮಂದಿ ಅಪರಾಧಿಗಳಿಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶಿಕ್ಷೆಯ ಪ್ರಮಾಣವನ್ನ ಕೂಡ ಪ್ರಕಟ ಮಾಡುತ್ತೆ. ಜೈಲಿನಲ್ಲಿರುವಂತಹ ವಿನಯ್ ಕುಲಕರ್ಣಿಗೆ ಈಗ ಆಲ್ರೆಡಿ ಟೆನ್ಷನ್ ಕೂಡ ಶುರುವಾಗಿದೆ. ಜೊತೆಯಲ್ಲಿ ಯಾವ ರೀತಿಯಾದಂತಹ ಶಿಕ್ಷೆ ಸಿಗಬಹುದು ಅನ್ನುವಂತಹ ಟೆನ್ಷನ್ ನಲ್ಲಿ ಒಂದ್ ಕಡೆನಲ್ಲಿ ವಿನಯ್ ಕುಲಕರ್ಣಿ ಅವರು ಕೂಡ ಇದ್ದಾರೆ. ಅದರ ಜೊತೆಗೆ 17 ಮಂದಿ ಅಪರಾಧಿಗಳು ಕೂಡ ಇರುವಂತದ್ದು. ಇದೇ ಸಂದರ್ಭದಲ್ಲಿ ನಿನ್ನೆ ವಾದ ಪ್ರತಿವಾದ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ 17 ಮಂದಿ ಅಪರಾಧಿಗಳು ಕೂಡ ಕಣ್ಣೀರನ್ನ ಹಾಕಿದ್ದಾರೆ. ಶಿಕ್ಷೆಯ ಪ್ರಮಾಣವನ್ನ ಕಡಿಮೆ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಕಣ್ಣೀರನ್ನ ಹಾಕಿರುವಂತದ್ದು. ಹಾಗಾಗಿ ಶಿಕ್ಷೆಯ ಪ್ರಮಾಣ ಯಾವ ರೀತಿಯಾಗಿರುತ್ತೆ ಅನ್ನುವಂತಹ ಕುತೂಹಲ ಅವ್ರಿಗೂ ಕೂಡ ಇರುವಂತದ್ದು. ಟೆನ್ಷನ್ ಕೂಡ ಆಗ್ತಾ ಇದೆ. ಯೋಗೀಶ್ ಗೌಡ ಕೊಲೆ ಕೇಸ್ನಲ್ಲಿ ಶಾಸಕ ವಿನಯ್ ಕುಲಕರ್ಣಿ ದೋಷಿಯಾಗಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲ್ ಸೇರಿದ್ದಾರೆ. ಅದೇ ಆಘಾತದಲ್ಲಿ ವಿನಯ್ ಕುಲಕರ್ಣಿ ರಾತ್ರಿ ಇಡೀ ಕೂಡ ನಿದ್ದೆ ಮಾಡಿಲ್ಲ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಯಾಕಂದ್ರೆ ಟೆನ್ಷನ್ ಕೂಡ ಶುರುವಾಗ್ತಾ ಇದೆ. ಇನ್ ಕೇಸ್ ಏನಾದ್ರೂ 2 ವರ್ಷಕ್ಕಿಂತ ಹೆಚ್ಚಿನದಾಗಿ ಶಿಕ್ಷೆ ಘೋಷಣೆ ಆದ್ರೆ ಆಟೋಮೆಟಿಕ್ ಆಗಿ ಅವರ ಶಾಸಕ ಸ್ಥಾನ ಕೂಡ ರದ್ದಾಗತ್ತೆ. ಹಾಗಾಗಿ ಎಲ್ಲಾ ವಿಚಾರಗಳಿಂದ ಅವ್ರಿಗೆ ರಾತ್ರಿ ಇಡೀ ನಿದ್ದೆ ಕೂಡ ಬಂದಿಲ್ಲ ಜೈಲಿಗೆ ಹೋಗಿದ್ದಾದ್ಮೇಲೆ. ಇನ್ನು 17 ಮಂದಿ ಅಪರಾಧಿಗಳು ಕೂಡ ಇದೇ ಟೆನ್ಷನ್ ನಲ್ಲಿದ್ದಾರೆ. ಶಿಕ್ಷೆಯ ಪ್ರಮಾಣ ಯಾವ ರೀತಿಯಾಗಿರುತ್ತೋ ಅನ್ನುವಂಥ ಟೆನ್ಷನ್ ಅವ್ರನ್ನ ಬಿಟ್ಟು ಹೋಗ್ತಾ ಇಲ್ಲ. ಶಿಕ್ಷೆಯ ಪ್ರಮಾಣ ಪ್ರಕಟ ಆಗೋ ಟೆನ್ಷನ್ ಒಂದ್ ಕಡೆನಲ್ಲಿ, ಶಾಸಕತ್ವ ರದ್ದಾಗುವ ಬಗ್ಗೆ ವಿನಯ್ ಕುಲಕರ್ಣಿ ಹೆಚ್ಚು ಆತಂಕದಲ್ಲಿರುವಂಥದ್ದು. ಹಾಗಾಗಿ ಟೆನ್ಷನ್ ಅವ್ರಿಗೆ ಇದ್ದೇ ಇದೆ. ಯಾವ ರೀತಿಯಾದಂಥ ಒಂದು ಶಿಕ್ಷೆಯ ಪ್ರಮಾಣ ಸಿಗಬಹುದು, ಏನಾಗುತ್ತೆ ಅನ್ನೋದನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುವಂಥದ್ದು. ಊಟ ಮಾಡಿಲ್ಲ, ರಾತ್ರಿ ಇಡೀ ಚಿಂತೆಯಲ್ಲೇ ಮುಳುಗೋಗಿದ್ದಾರೆ ವಿನಯ್ ಕುಲಕರ್ಣಿ ಅವರು. ವಿಚಾರಣೆ ಸಂದರ್ಭದಲ್ಲೂ ಕೂಡ ಎಲ್ಲ ಅಪರಾಧಿಗಳು ಮನವಿಯನ್ನ ಕೂಡ ಮಾಡಿದ್ರು. ಮನವಿಯನ್ನ ಕೂಡ ಆಲಿಸಿದ್ದಾರೆ ನ್ಯಾಯಾಧೀಶರು. ಈ ಸಂದರ್ಭದಲ್ಲಿ ಇಂದು ಶಿಕ್ಷೆಯ ಪ್ರಮಾಣವನ್ನ ಕೂಡ ಪ್ರಕಟ ಮಾಡ್ತಾರೆ. ನ್ಯಾಯಾಧೀಶರ ಆಗಮನಕ್ಕಾಗಿ ಎಲ್ಲರೂ ಕೂಡ ಕಾಯ್ಕೊಂಡು ಕೂತಿರುವಂಥದ್ದು. ಎಲ್ಲರ ಚಿತ್ತ ಇದೀಗ ನ್ಯಾಯಾಧೀಶರತ್ತ ಇದೆ. ಜೈಲಿಗೆ ಹೋದ ಬಳಿಕ ಚಿಂತೆಗೀಡಾಗಿದ್ದಾರೆ ವಿನಯ್ ಕುಲಕರ್ಣಿ ಅವರು. ಶಾಸಕತ್ವ ಕೂಡ ರದ್ದಾಗುವಂತಹ ಟೆನ್ಷನ್ ನಲ್ಲಿ ಇರುವಂಥದ್ದು. ಯಾಕಂತ ಅಂದ್ರೆ ಇಷ್ಟು ದಿನ ಅದಕ್ಕಾಗಿ ಒದ್ದಾಡಿ ಏನೇನೋ ಮಾಡ್ಕೊಂಡು ಬಂದಿರ್ತಾರೆ ಆ ಒಂದು ಸ್ಥಳಕ್ಕೆ. ಆದ್ರೆ ಇದೀಗ ಈ ರೀತಿಯಾಗಿ ಆಗತ್ತೆ ಅಂತ ಅಂದ್ರೆ ಅವ್ರಿಗೂ ಕೂಡ ಟೆನ್ಷನ್ ಆಗ್ತಾ ಇರುವಂತದ್ದು. ಪರಪ್ಪನ ಅಗ್ರಹಾರ ಜೈಲಿಗೆ ಹೋದ ಮೇಲೂ ಕೂಡ ರಾತ್ರಿ ಇಡೀ ನಿದ್ದೆನೂ ಮಾಡಿಲ್ಲ, ಊಟನೂ ಮಾಡಿಲ್ಲ. ಏನಾಗುತ್ತೋ ಏನೋ ಅನ್ನುವಂತ ಟೆನ್ಷನ್ ನಲ್ಲೇ ಮುಳುಗೋಗಿದ್ದಾರೆ. ಶಾಸಕತ್ವ ರದ್ದಾಗುವ ಟೆನ್ಷನ್ ಹೆಚ್ಚಾಗ್ತಾ ಇದೆ. ವಕೀಲರ ಜೊತೆ ಈಗ ಆಲ್ರೆಡಿ ಚರ್ಚೆಯನ್ನ ಕೂಡ ಮಾಡಿದ್ದಾರೆ ಮೇಲ್ಮನವಿಗೆ ಹೋಗೋದಕ್ಕೆ. ಅಥವಾ ಜೀವಾವಧಿಯೇ ಆಗುತ್ತಾ, ಜೀವಿತಾವಧಿಯೇ ಆಗುತ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಕೊಲೆ ಅಪರಾಧಿಗಳಿಗೆ ಜೀವಾವಧಿಯೇ ಆಗುತ್ತಾ ಅಥವಾ ಜೀವಿತಾವಧಿ ಶಿಕ್ಷೆ ಆಗುತ್ತಾ ಅನ್ನೋ ಟೆನ್ಷನ್ ಈಗ ಆಲ್ರೆಡಿ ಶುರುವಾಗಿದೆ. ಪ್ರತಿಯೊಬ್ಬ ಅಪರಾಧಿಗೂ ಕೂಡ ಪ್ರತ್ಯೇಕವಾಗಿ ಶಿಕ್ಷೆಯ ಪ್ರಮಾಣವನ್ನ
ಪ್ರಕಟ ಮಾಡುವಂತಹ ಸಾಧ್ಯತೆ ಇರುವಂಥದ್ದು. ಯಾಕಂತ ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಅವರ ಇನ್ವಾಲ್ವ್ಮೆಂಟ್ ಯಾವ ರೀತಿಯಾಗಿರುತ್ತೆ, ಏನೆಲ್ಲ ಮಾಡಿದ್ದಾರೆ ಅವರು, ಅದೆಲ್ಲವನ್ನ ಕೂಡ ಕೂಲಂಕುಷವಾಗಿ ನೋಡಿ ತದನಂತರ ಶಿಕ್ಷೆಯ ಪ್ರಮಾಣವನ್ನ ಘೋಷಣೆ ಮಾಡುವಂಥದ್ದು. ಅದರಲ್ಲಿ ವಿನಯ್ ಕುಲಕರ್ಣಿ ಅವರ ಪಾತ್ರ ಎಷ್ಟಿತ್ತು, A1 ಪಾತ್ರ ಎಷ್ಟಿತ್ತು, A2 ಪಾತ್ರ ಎಷ್ಟಿತ್ತು, ಹೀಗೆ ಎಲ್ಲವನ್ನ ಕೂಡ ನೋಡಿದ್ದ ಆದ್ಮೇಲೆ ಪ್ರತಿಯೊಬ್ಬರಿಗೂ ಕೂಡ ಪ್ರತ್ಯೇಕವಾಗಿ ಶಿಕ್ಷೆಯ ಪ್ರಮಾಣವನ್ನ ಘೋಷಣೆ ಮಾಡಲಾಗುತ್ತೆ. 17 ಮಂದಿ ಅಪರಾಧಿಗಳಿಗೂ ಕೂಡ ನಡುಕ ಉಂಟಾಗ್ತಾ ಇರುವಂಥದ್ದು. ಇದೀಗ ಕೋರ್ಟ್ ಹಾಲ್ನಲ್ಲಿ ಕಿಲ್ಲರ್ ಗ್ಯಾಂಗ್ ಲೀಡರ್ ಕುಲಕರ್ಣಿ ಇದ್ದಾರೆ. ಈಗ ಆಲ್ರೆಡಿ ಬಿಜೆಪಿ ಮುಖಂಡ ಕೋರ್ಟ್ ಹಾಲ್ನಲ್ಲಿ 17 ಅಪರಾಧಿಗಳು ಕೂಡ ಇರುವಂಥದ್ದು. ಕೆಲವೇ ಕ್ಷಣಗಳಲ್ಲಿ ಹತ್ಯೆ ಕೇಸ್ನ ಭವಿಷ್ಯ ಕೂಡ ಪ್ರಕಟ ಆಗುತ್ತೆ.